ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ನಮ್ಗೆಲ್ಲರಿಗೂ ಚಹಾ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅಲ್ವಾ? ಆದ್ರೆ ನಮ್ಮ ಈ ದಿನನಿತ್ಯದ ಅಭ್ಯಾಸವನ್ನ ಕೇವಲ ಒಂದು ಪಾನೀಯವಾಗಿ ಉಳಿಸದೆ ಪೋಷಕಾಂಶಯುಕ್ತ ರೋಗ ನಿರೋಧಕ ಅಮೃತವನ್ನಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ಇವತ್ತು ನೋಡೋಣ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಇಂದಿನ ನಮ್ಮ ಈ ಪ್ರಸ್ತುತಿಯಲ್ಲಿ ಮುಖ್ಯವಾಗಿ 5 ಹಂತಗಳಿರುತ್ತೆ. ಚಹಾದ ಗುಪ್ತ ಪರಿಣಾಮಗಳು, 7 ಅಮೃತ ಸಾಮಗ್ರಿಗಳು, ಹಾಲು ಮತ್ತು ಸಿಹಿಯ ಹಿಂದಿನ ಸತ್ಯ, ಸರಿಯಾದ ಸಮಯ ಮತ್ತು ನಿಯಮಗಳು, ಹಾಗೂ ಕೊನೆಯಲ್ಲಿ ಅಂತಿಮ ತೀರ್ಮಾನ. ಮೊದಲನೆಯ ವಿಭಾಗ, ಚಹಾದ ಗುಪ್ತ ಪರಿಣಾಮಗಳು. ಯೋಚನೆ ಮಾಡಿ, ಬರೋಬ್ಬರಿ 4,98,000 ಜನ, ಹೌದು, 14 ವರ್ಷಗಳ ಕಾಲ ನಡೆದ ಇಷ್ಟು ದೊಡ್ಡ ಬೃಹತ್ ಅಧ್ಯಯನವೊಂದು ಒಂದು ಶಾಕಿಂಗ್ ಸತ್ಯವನ್ನ ಬಹಿರಂಗಪಡಿಸಿದೆ. ನಮ್ಮ ದಿನನಿತ್ಯದ ಚಹಾ ಸೇವನೆ ಹೇಗೆ ಅನಾರೋಗ್ಯಕರ ಅಭ್ಯಾಸದಿಂದ ಅತ್ಯಂತ ಆರೋಗ್ಯಕರವಾಗಿ ಬದಲಾಗಬಹುದು ಅನ್ನೋದರ ಬಗ್ಗೆ ಇದು ಅದ್ಭುತ ಒಳನೋಟಗಳನ್ನು ನೀಡಿದೆ. ಈ ಅಧ್ಯಯನ ಎತ್ತಿ ತೋರಿಸಿರೋ ಒಂದು ದೊಡ್ಡ ತಪ್ಪು ಅಂದ್ರೆ ಚಹಾವನ್ನ ಅತಿಯಾಗಿ ಕುದಿಸುವುದು. ಟೀ ಸ್ಟಾಲ್ಗಳಲ್ಲಿ ನಾವು ಸಾಮಾನ್ಯವಾಗಿ ಇದನ್ನೇ ನೋಡೋದು ಅಲ್ವಾ? ಹೀಗೆ ಅತಿಯಾಗಿ ಕುದಿಸಿದಾಗ ಚಹಾದಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ಗಳೆಲ್ಲ ಸಂಪೂರ್ಣ ನಾಶವಾಗುತ್ತೆ. ಜೊತೆಗೆ ಟ್ಯಾನಿನ್ ಅನ್ನೋ ಅಂಶ ಅತಿಯಾಗಿ ಬಿಡುಗಡೆ ಆಗುತ್ತೆ. ಈ ಟ್ಯಾನಿನ್ಗಳಿಂದಲೇ ತೀವ್ರವಾದ ಆಸಿಡಿಟಿ ಶುರುವಾಗೋದು, ಹಲ್ಲುಗಳ ಮೇಲೆ ಕಪ್ಪು ಕಲೆಗಳು ಮೂಡೋದು, ಮತ್ತೆ ಮುಖ್ಯವಾಗಿ ನಾವು ತಿಂದ ಆಹಾರದ ಪೋಷಕಾಂಶಗಳನ್ನು ದೇಹ ಹೀರಿಕೊಳ್ಳದಂತೆ ಇದು ತಡೆಗೋಡೆಯಾಗಿ ನಿಲ್ಲುತ್ತೆ. ಎರಡನೇ ವಿಭಾಗ, ನಮ್ಮ ದಿನನಿತ್ಯದ ಚಹಾವನ್ನು ಅಮೃತವನ್ನಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಿಜಕ್ಕೂ ಚಹಾವನ್ನ ಔಷಧೀಯ ಪಾನೀಯವನ್ನಾಗಿ ಮಾಡೋಕ್ಕೆ ಆಯುರ್ವೇದದಲ್ಲಿ 7 ಅದ್ಭುತ ಸಾಮಗ್ರಿಗಳನ್ನು ಸೂಚಿಸಲಾಗಿದೆ. ಇವು ಚಹಾದ ಒಣಗಿಸುವ ಸ್ವಭಾವವನ್ನು ತಡೀತವೆ. ದೇಹಕ್ಕೆ ಶಕ್ತಿ ಕೊಡೋಕೆ ಏಲಕ್ಕಿ, ನರಗಳ ನಮ್ಯತೆಗೆ ಲವಂಗ, ಹಾಗೂ ನೋವು ನಿವಾರಣೆ ಮತ್ತು ಕೊಬ್ಬು ಕರಗಿಸೋಕೆ ಶುಂಠಿ. ಹಾಗೆಯೇ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನಿಯಂತ್ರಿಸಲು ದಾಲ್ಚಿನ್ನಿ, ಶ್ವಾಸಕೋಶವನ್ನು ತೇವಗೊಳಿಸಲು ಜ್ಯೇಷ್ಠಮಧು, ಆಸಿಡಿಟಿ ದೂರ ಮಾಡೋಕ್ಕೆ ಸೋಂಪು ಮತ್ತೆ ಹೃದಯದ ಆರೋಗ್ಯ ಕಾಪಾಡೋಕೆ ಅರ್ಜುನ ಮರದ ತೊಗಟೆ. ಇವು ನಿಜಕ್ಕೂ ಮ್ಯಾಜಿಕ್ ಥರ ಕೆಲಸ ಮಾಡ್ತವೆ. ಮೂರನೇ ವಿಭಾಗ, ಹಾಲು ಮತ್ತು ಸಿಹಿಯ ಹಿಂದಿನ ಅಸಲಿ ಸತ್ಯ. ಇಲ್ಲಿ ಒಂದು ದೊಡ್ಡ ಚರ್ಚೆನೇ ಇದೆ. ಆಧುನಿಕ ವಿಜ್ಞಾನದ ಪ್ರಕಾರ ಹಾಲು ಸೇರಿಸೋದ್ರಿಂದ ಆಂಟಿ ಆಕ್ಸಿಡೆಂಟ್ಸ್ಗಳು ಕಡಿಮೆ ಆಗ್ತವೆ ಅಂತ ಹೇಳಲಾಗುತ್ತೆ. ಆದರೆ ನಮ್ಮ ಆಯುರ್ವೇದದ ದೃಷ್ಟಿಕೋನ ಸ್ವಲ್ಪ ಭಿನ್ನವಾಗಿದೆ. ಚಹಾ ಎಲೆಗಳಿಗೆ ನೈಸರ್ಗಿಕವಾಗಿ ಬಿಸಿ ಮತ್ತು ಒಣಗಿಸುವ ಗುಣ ಇರುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡಲು ಹಾಲಿನ ತಂಪಾದ ಮತ್ತು ಜಿಡ್ಡಿನ ಸ್ವಭಾವ ಅತ್ಯಗತ್ಯ ಅಂತ ಆಯುರ್ವೇದ ಬಲವಾಗಿ ವಾದಿಸುತ್ತೆ. ಇನ್ನು ಚಹಾವನ್ನ ಸಿಹಿಗೊಳಿಸುವ ವಿಚಾರಕ್ಕೆ ಬರೋಣ. ಕುದಿಯುವ ಹಾಲಿಗೆ ಬೆಲ್ಲ ಸೇರಿಸೋದು ಆಯುರ್ವೇದದ ಪ್ರಕಾರ ಅತ್ಯಂತ ಕೆಟ್ಟ ಕಾಂಬಿನೇಷನ್. ಇದರಿಂದ ಹಾಲು ಒಡೆಯಬಹುದು ಮತ್ತೆ ಹೊಟ್ಟೆಯ ಸಮಸ್ಯೆಗಳು ಶುರುವಾಗಬಹುದು. ಹಾಗೆಯೇ ಸಂಸ್ಕರಿಸಿದ ಬಿಳಿ ಸಕ್ಕರೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಹೊಟ್ಟೆಯ ಸಮಸ್ಯೆಗಳನ್ನು ತಡೆಯಲು ದೇಸಿ ಖಾಂಡ್ ಅಥವಾ ಕಲ್ಲು ಸಕ್ಕರೆ ಬಳಸೋದು ಅತ್ಯಂತ ಸುರಕ್ಷಿತ ಮತ್ತು ಶ್ರೇಷ್ಠವಾದ ಆಯ್ಕೆಯಾಗಿದೆ. ಹಾಗಾದ್ರೆ ಒಂದು ಪರ್ಫೆಕ್ಟ್ ಚಹಾ ಮಾಡುವುದು ಹೇಗೆ? ಇದರ 4 ಹಂತಗಳು ಹೀಗಿವೆ. ಮೊದಲು ನೀರಿನಲ್ಲಿ ಗಿಡಮೂಲಿಕೆಗಳನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರ ಚಾಹೆ ಎಲೆಗಳನ್ನು ಸೇರಿಸಬೇಕು. ಆಮೇಲೆ ಹಾಲು ಸೇರಿಸಿ ತಕ್ಷಣವೇ ಗ್ಯಾಸ್ ಆಫ್ ಮಾಡಬೇಕು. ಅತಿ ಮುಖ್ಯವಾದ ವಿಷಯ ಅಂದ್ರೆ ಕೊನೆಯದಾಗಿ ಮಾತ್ರ ಸಿಹಿಯನ್ನ ಸೇರಿಸಬೇಕು. ಈ ನಿಖರವಾದ ಕ್ರಮವನ್ನು ಫಾಲೋ ಮಾಡಿದ್ರೆ ಆ ಹಾನಿಕಾರಕ ಟ್ಯಾನಿನ್ಗಳು ಬಿಡುಗಡೆಯಾಗುವುದಿಲ್ಲ. ಜೊತೆಗೆ ಎಲ್ಲ ಆಂಟಿ ಆಕ್ಸಿಡೆಂಟ್ಗಳು ಹಾಗೆಯೇ ಉಳಿದುಕೊಡುತ್ತವೆ. 4ನೇ ವಿಭಾಗ, ಚಹಾ ಕುಡಿಯುವ ಸರಿಯಾದ ಸಮಯ ಮತ್ತು ನಿಯಮಗಳು. ಬೆಳಿಗ್ಗೆ ಎದ್ದು ಕೂಡಲೇ ಬೆಡ್ ಟೀ ಕುಡಿಯುವ ರೂಢಿ ನಮ್ಮಲ್ಲಿ ಬಹಳ ಜನರಿಗಿದೆ. ಆದ್ರೆ ಕಠಿಣ ಸತ್ಯ ಏನಂದ್ರೆ ಈ ಅಭ್ಯಾಸ ದೇಹವನ್ನ ತೀವ್ರವಾಗಿ ನಿರ್ಜಲೀಕರಣಗೊಳಿಸುತ್ತೆ, ಚರ್ಮದಲ್ಲಿ ಸುಕ್ಕುಗಳನ್ನು ತರುತ್ತೆ ಮತ್ತೆ ಕೀಲುಗಳನ್ನು ಒಣಗಿಸುತ್ತೆ. ಇದರ ಬದಲು ಬೆಳಿಗ್ಗೆ ಕೇವಲ ಬೆಚ್ಚಗಿನ ನೀರನ್ನು ಕುಡಿದ್ರೆ ಅದು ಮೆಟಬಾಲಿಸಂ ಹೆಚ್ಚಿಸಿ ಜೀರ್ಣಕ್ರಿಯೆಗೆ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಇನ್ನೊಂದು ಸಾಮಾನ್ಯ ಅಭ್ಯಾಸ ಅಂದ್ರೆ ಊಟವಾದ ತಕ್ಷಣ ಚಹಾ ಕುಡಿಯೋದು. ಮಧ್ಯಾಹ್ನದ ಊಟ ಅಥವಾ ಬೆಳಗಿನ ತಿಂಡಿ ತಿಂದ ತಕ್ಷಣ ಚಹಾ ಕುಡಿದ್ರೆ ಅದರಲ್ಲಿರುವ ಟ್ಯಾನಿನ್ಗಳು ನಮ್ಮ ದೇಹಕ್ಕೆ ಬೇಕಾದ ಖನಿಜಗಳೊಂದಿಗೆ ಅಂಟ್ಕೊಳ್ತವೆ. ಇದು ದೇಹವು ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಜತು ಮತ್ತು ಪ್ರೋಟೀನ್ ಅನ್ನು ಹೀರ್ಕೊಳ್ಳೋದನ್ನ ಸಂಪೂರ್ಣ ಬ್ಲಾಕ್ ಮಾಡುತ್ತೆ. ಇದರಿಂದಾನೇ ಸುಸ್ತು, ಆಯಾಸ ಮತ್ತೆ ಮೂಳೆಗಳು ವೀಕ್ ಆಗುವಂಥ ಸಮಸ್ಯೆಗಳು ಎದುರಾಗೋದು. ನೆನ್ಪಿರ್ಬೋದು, ಹಿಂದಿನ ಕಾಲದ ರೈತರು ತಕ್ಷಣದ ಶಕ್ತಿಗಾಗಿ ಯಾವತ್ತೂ ಚಹಾನ ಅವಲಂಬಿಸಿರಲಿಲ್ಲ. ದಿನವಿಡೀ ಚೈತನ್ಯದಿಂದ ಇರಲು ಮತ್ತು ಡಿಹೈಡ್ರೇಷನ್ ತಪ್ಪಿಸಲು ಅವರು ಕೇವಲ ಒಂದು ತುಂಡು ಬೆಲ್ಲ ಮತ್ತು ನೀರನ್ನ ಮಾತ್ರ ನಂಬಿದ್ರು. ಈ ಪಾರಂಪರಿಕ ಜಾಣ್ಮೆ ಇವತ್ತಿಗೂ ನಮ್ಗೆಂದ್ರಿಗೂ ಒಂದು ಅದ್ಭುತವಾದ ಪಾಠ ಅಲ್ವಾ?
ಇನ್ನು ಸಂಜೆ ಹೊತ್ತು ಚಹಾ ಕುಡಿಯೋ ಬಗ್ಗೆ ವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ? ಜೂನ್ 2023ರ ಒಂದು ಇತ್ತೀಚಿನ ಅಧ್ಯಯನ ಆಘಾತಕಾರಿ ಸತ್ಯವನ್ನ ಸಾಬೀತುಪಡಿಸಿದೆ. ಸಂಜೆ ಚಹಾ ಕುಡಿದಾಗ ಅದರಲ್ಲಿರುವ ಕೆಫೀನ್ ಸುಮಾರು 6 ಗಂಟೆಗಳ ಕಾಲ ನಮ್ಮ ದೇಹದಲ್ಲೇ ಉಳಿದುಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ರಾತ್ರಿಯ ಅತ್ಯಮೂಲ್ಯವಾದ ನಿದ್ದೆ ಬರೋಬ್ಬರಿ 45 ನಿಮಿಷಗಳಷ್ಟು ತಡವಾಗುತ್ತೆ. ಹಾಗಾದ್ರೆ ಚಹಾ ಕುಡಿಯಲು ಸರಿಯಾದ ಟೈಮ್ ಯಾವುದು? ಈ ಸುರಕ್ಷಿತ ವೇಳಾಪಟ್ಟಿಯನ್ನ ಒಮ್ಮೆ ಗಮನಿಸಿ. ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂದ್ರೆ 11 ಗಂಟೆಗೆ ಮೊದಲ ಚಹಾ ಕುಡಿಯಬಹುದು. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಊಟ ಆದ್ರೆ ಮಧ್ಯಾಹ್ನ 3ರಿಂದ ಸಂಜೆ 5ರ ಒಳಗೆ 2ನೇ ಚಹಾ. ಪೌಷ್ಟಿಕಾಂಶಗಳ ಕೊರತೆ ಮತ್ತು ನಿದ್ದೆ ಕೆಡುವುದನ್ನು ತಪ್ಪಿಸಲು ಇದುವೇ ಅತ್ಯುತ್ತಮವಾದ ಟೈಮ್ಲೈನ್. ಕೊನೆಯದಾಗಿ ವಿಭಾಗ 5, ದಿನಕ್ಕೆ ಎಷ್ಟು ಚಹಾ ಕುಡಿಯುವುದು ಸುರಕ್ಷಿತ? ಸರಳವಾದ ಉತ್ತರ: ದಿನಕ್ಕೆ ಕೇವಲ 2 ಕಪ್. ಹೌದು, 2 ಸಣ್ಣ ಕಪ್ಗಳಷ್ಟು ಚಹಾ ಕುಡಿಯೋದು ಮಾತ್ರ ಆರೋಗ್ಯಕ್ಕೆ ಸೂಕ್ತ. ಇದು ಕೆಫೀನ್ ಅಡಿಕ್ಷನ್, ತೀವ್ರವಾದ ಆಸಿಡಿಟಿ ಮತ್ತೆ ಕೀಲು ನೋವಿನಂಥ ಸಮಸ್ಯೆಗಳು ಬರದಂತೆ ತಡೆಯುತ್ತೆ. ಅತಿಯಾದ್ರೆ ಅಮೃತವೂ ವಿಷ ಅನ್ನೋ ಮಾತು ನಮ್ಗೆಲ್ಲ ಗೊತ್ತೇ ಇದೆ. ಬಿಸಿ ಬಿಸಿ ಚಹಾ ಕುಡಿಯೋ ಮಜಾನೇ ಬೇರೆ ಅನ್ಕೊಳ್ತೀವಿ, ಆದ್ರೆ ತಾಪಮಾನದ ವಿಚಾರದಲ್ಲಿ 55 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಬಿಸಿಯಾದ ಚಹಾವನ್ನ ಕುಡಿಯೋದು ದೀರ್ಘಕಾಲದಲ್ಲಿ ನಮ್ಮ ಅನ್ನನಾಳಕ್ಕೆ ಅಂದ್ರೆ ಫುಡ್ ಪೈಪ್ಗೆ ತೀವ್ರ ಹಾನಿಯುಂಟು ಮಾಡಬಹುದು ಅಂತ ವೈಜ್ಞಾನಿಕ ಅಧ್ಯಯನಗಳು ಎಚ್ಚರಿಸ್ತವೆ. ಹಾಗಾಗಿ ಚಹಾವನ್ನ ಸ್ವಲ್ಪ ಉಗುರು ಬೆಚ್ಚಗಿನ ಹದದಲ್ಲಿ ಕುಡಿಯೋದು ಯಾವತ್ತಿಗೂ ಸೇಫ್. ಮತ್ತೊಂದು ಅತಿ ಮುಖ್ಯವಾದ ವಿಷಯ ಅಂದ್ರೆ ನಾವು ಚಹಾ ಮಾಡುವ ಪಾತ್ರೆ. ದಯವಿಟ್ಟು ಚಹಾವನ್ನ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡಲೇಬೇಡಿ. ಅದರ ಬದಲಾಗಿ ಒಳಭಾಗದಲ್ಲಿ ತವರಲೇಪಿತ ಹಿತ್ತಾಳೆಯ ಪಾತ್ರೆಗಳನ್ನು ಬಳಸಿದರೆ ವಂಗಭಸ್ಮ ಅನ್ನೋ ಸಾಂಪ್ರದಾಯಿಕ ಔಷಧೀಯ ಗುಣ ನಮ್ಮ ದೇಹವನ್ನ ಸೇರುತ್ತೆ. ಇದು ದೈಹಿಕ ದೌರ್ಬಲ್ಯವನ್ನ ಕಡಿಮೆ ಮಾಡೋಕ್ಕೆ ಬಹಳ ಸಹಾಯ ಮಾಡುತ್ತೆ. ಈಗ ಅಂತಿಮ ತೀರ್ಮಾನಕ್ಕೆ ಬರೋಣ. ಈ ಎಲ್ಲ ವೈಜ್ಞಾನಿಕ ಹಾಗೂ ಆಯುರ್ವೇದದ ಮಾಹಿತಿಯನ್ನ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ: ನಮ್ಮ ನೆಚ್ಚಿನ ಪಾನೀಯವನ್ನ ನಾವು ಸಂಪೂರ್ಣವಾಗಿ ಬಿಡುವ ಅಗತ್ಯವೇ ಇಲ್ಲ. ಬದಲಾಗಿ ಆರೋಗ್ಯಕರವಾಗಿ ದೀರ್ಘಕಾಲ ಬದುಕಲು ಅದನ್ನ ಸರಿಯಾದ ರೀತಿಯಲ್ಲಿ ತಯಾರಿಸುವ ಮತ್ತು ಕುಡಿಯುವ ವಿಧಾನವನ್ನ ಅಳವಡಿಸಿಕೊಂಡ್ರೆ ಸಾಕು. ಆದರೆ ಇದು ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಇಷ್ಟು ವರ್ಷಗಳಿಂದ ನಮಗೆ ಸಾಂತ್ವನ ನೀಡ್ತಿದ್ದ ಆ ಮುಂಜಾನೆಯ ಅಭ್ಯಾಸವೇ ನಮಗೆ ಗೊತ್ತಿಲ್ಲದಂತೆ ನಮ್ಮ ಅತಿದೊಡ್ಡ ಶತ್ರುವಾಗಿ ಮಾರ್ಪಟ್ಟಿತ್ತೆ? ಖಂಡಿತವಾಗಿಯೂ ನಾವೆಲ್ಲರೂ ಇದರ ಬಗ್ಗೆ ಆಳವಾಗಿ ಯೋಚಿಸಲೇಬೇಕು. ನಮ್ಮ ದೈನಂದಿನ ಆರೋಗ್ಯದ ಅಭ್ಯಾಸಗಳನ್ನು ಸುಧಾರಿಸಿಕೊಳ್ಳಲು ಈ ವಿಶ್ಲೇಷಣೆಯಿಂದ ಒಂದಷ್ಟು ಮೌಲ್ಯಯುತವಾದ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಇಂತಹ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಳನ್ನು ಪ್ರಸ್ತುತಪಡಿಸಲು ನಿಮ್ಮ ಬೆಂಬಲ ನಮಗೆ ಬಹಳ ಮುಖ್ಯ. ಹಾಗಾಗಿ ದಯವಿಟ್ಟು ಈ ವಿಶ್ಲೇಷಣೆಯನ್ನು ಲೈಕ್ ಮಾಡಿ, ಬೇರೆಯವರೊಂದಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜ್ಞಾನವನ್ನು ಹಂಚಿಕೊಳ್ಳೋಣ, ಎಲ್ಲರೂ ಆರೋಗ್ಯವಾಗಿರೋಣ.